ಹಾಯ್ ಹಲೋ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾಡಿ ತೋರಿಸಿರೋ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸ್. ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಟೀ ಟೈಮು ಸಾಯಂಕಾಲ. ಬರೀ ಅಕ್ಕಿನ ನೀರು ಹಾಕದೇ ರುಬ್ಬಿ ಇಟ್ಕೊಂಡಿದ್ದೀನಿ. ನೀರು ಹಾಕಿಲ್ಲ ಇದಕ್ಕೆ. ಈಗ ಒಂದು 4-5 ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆಯನ್ನು ಕೂಡ ನಾನೀಗ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಸ್ಮ್ಯಾಶ್ ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿ ಇರುತ್ತೆ. ಮಿಕ್ಸಿ ಹಾಕೊಂಡ್ಬಿಟ್ರೆ ನುಣ್ಣಗೆ ರುಬ್ಕೊಳ್ಳುತ್ತಲ್ಲ, ಹಾಗಾಗಿ ಇದನ್ನು ರುಬ್ಬಿ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿದೆ. ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರುಬ್ಬಿಟ್ಕೊಂಡಿದ್ದೀನಿ, ಆಲೂಗಡ್ಡೆ ರುಬ್ಬಿಟ್ಕೊಂಡೆ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸಿಕಾಯಿ, ಈರುಳ್ಳಿ, ಅದ್ರ ಜೊತೆಗೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋತೀವಿ. ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾನೀಗ ಗಟ್ಟಿಯಾಗಿ ನೀರು ಹಾಕಿ ಕಲಿಸ್ಕೊತೀನಿ. ಇಷ್ಟು ನೋಡಿ, ಈ ರೀತಿಯಾಗಿ ಎಲ್ಲವೂ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ತೀನಿ, ಎಣ್ಣೆ ಕಾಯ್ದಿರ್ತೀನಿ. ಎಣ್ಣೆ ಎಲ್ಲ ಕಾಯ್ದು ಪೂರ್ತಿ ಕಾಯ್ದಾಗ ನಾವು ಒಂದೊಂದೇ ಈ ವಡೆ ಟೈಪು ಬಿಡೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಇದನ್ನು ಬಿಡೋಣ. ಬ್ರೌನ್ ಆಗೋ ತನಕ ಇದನ್ನು ನಾವು ಕರಿಯೋಣ ಎಣ್ಣೆಯಲ್ಲಿ.
ನೋಡಿ ಈ ರೀತಿಯಾಗಿ ಆಗಿದ್ದಾವೆ. ಬರೀ ಅಕ್ಕಿ, 1 ಲೋಟ ಅಕ್ಕಿ ಮತ್ತು ಒಂದು 4 ಆಲೂಗಡ್ಡೆ ಹಾಕಿದ್ದೀನಿ. ಟೀ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ತಿಂದರೆ, ಬರೀ ಹಸಿ ಕಡಲೆ ತಿನ್ನಲ್ಲ ಕೆಲವರು, ನಮಗೂ ಕೂಡ ಒಂದು ಕಾಫಿ ಟೀ ಕುಡಿಯೋಂಗೆ ಅಂತ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಕರೆದು ತಿಂಡಿ ಅಂತ ತಕ್ಷಣ ಎಲ್ಲನೂ ನಾವು ಹೊರಗಡೆ ತಂದು ತಿನ್ನೋಕ್ಕಾಗಲ್ಲ. ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ರೆಸಿಪಿಯನ್ನು ಮಾಡಿಕೊಂಡು ನಾವು ಟೀ ಕಾಫಿ ಕುಡಿದ್ರೆ ಅದಕ್ಕೂ ಒಂದು ಚೆನ್ನಾಗಿ ಅನಿಸುತ್ತೆ ನಮಗೆ. ದಿನವೂ ಹಸಿ ಕಡಲೆ ಹಿಟ್ಟಲ್ಲಿ ಮಾಡೋದು ಇದ್ದೇ ಇದೆ. ಅದ್ರ ಬದಲು ನಾವು ಒಂದು ರೀತಿಯಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಈ ರೀತಿಯಾಗಿ ಕೂಡ ನಾವು ಮಂಡಕ್ಕಿ ಜೊತೆಗೆ ಟೀ ಜೊತೆಗೆ ಇದನ್ನು ತಿಂದರೆ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬರಿಗೆ ಮೋಟಿವ್ ಇದ್ದಾಗೆ, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.